ನಮಸ್ಕಾರ ಎಲ್ಲರಿಗೆ. ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಕಾಡ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಲಕ್ಷದ ಅನುದಾನ MLA ವತಿಯಿಂದ ಕೊಟ್ಟು ಒಂದು ರೋಡ್ ಮಾಡಿಸಿದ್ರು. ಅದು 15 ದಿನ ಮ್ಯಾಗಾಯ್ತು. ನಾವು ಧ್ವನಿ ಎತ್ತಿದ್ರು. ಅದರೊಳಗೆ ಮುರುಮ್ ಹಾಕಿ ಮಾಡಿದಿರ್ತ ಕೆಲಸ, ಮುರುಮ್ ಹಾಕಿಲ್ಲ, ಏನು ಹಾಕಿಲ್ಲ, ಸುಮ್ಮನೆ ಹೆಸರಿಗೆ ಕೆಲಸ ಮಾಡಿದ್ದಾರೆ. ಒಂದು 50,000 ರೂಪಾಯಿ ಕೆಲಸ ಮಾಡಿದ್ದಾರೆ. ಒಂದು ಹೋಗಿ ಮೆಮೊರಂ ಕೊಟ್ಟಿದ್ದೇವೆ ನಾವು. ಇದು ಬಿಲ್ ಕ್ಯಾನ್ಸಲ್ ಆಗಬೇಕು, ಬಿಲ್ಲಿಂದು ಇದು ಮೆಮೊರಂ ಕೊಟ್ಟಿದ್ದೇವೆ ನಾವು. ಹೋಗಿ ಮೇಡಮ್ ಅವರಿಗೆ ಬಿಲ್ ಕ್ಯಾನ್ಸಲ್ ಆಗ್ಬೇಕಂತ ಹೇಳಿದೆವು. ಬಿಲ್ ಕ್ಯಾನ್ಸಲ್ ಆಗಿ ಮತ್ತೊಂದ್ಸಲ ಡೆವಲಪ್ ಆಗಬೇಕು. ಅದು ರೀಡೆವಲಪ್ ಮಾಡಿ ರೋಡ್ ಕೆಲಸ ಮಾಡ್ಬೇಕಂತ ಹೇಳಿದೆವು. ಇನ್ನೂವರೆಗೂ ಆಕ್ಷನ್ ತೊಗೊಂಡಿಲ್ಲ. ಅಲ್ಲಿಂದ ನಮಗೆ ಕಾಲ್ ಬರ್ತಾ ಇದೆ, ಸರ್ ಇದು ವಾಪಸ್ ತೋರಿ, ಇದು ವಾಪಸ್ ತೋರಿ, ಮಾಡಬೇಡ್ರಿ ಸರ್, ಪ್ರಚಾರ ಮಾಡಬೇಡ್ರಿ. ಯಾಕೆ ಇವರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ? ಯಾಕೆ ಇವರು ಆಕ್ಷನ್ ತೋರ್ತಾ ಇಲ್ಲ? ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವ್ರು ತೋಬೇಕು. ಅವ್ರಿಗೆ ಗೊತ್ತಿದೆ, ಗೊತ್ತಾಗಬೇಕಿದು ಅಲ್ಲಂಪರ್ಗು ಕ್ಷೇತ್ರದಾಗ ಏನೇನು ಹಗರಣ ಆಗ್ತಾ ಇದೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಯಾಕ ಅವರಿಗೆ ಬಿಟ್ಟಿದ್ದೇವೆ ಏನಿದು ಕ್ಷೇತ್ರ? ಜನರು ಸೆಲೆಕ್ಟ್ ಏನಿದು? ಜನರು ಸೆಲೆಕ್ಟ್ ಮಾಡ್ತಾ ಇದ್ರಿ ನಾವು. ಜನರು ಸೆಲೆಕ್ಟ್ ಮಾಡೋದು ಬಿಟ್ಟು ತಮ್ಮ ಪರ್ಸನಲ್ ಆಗಿ ತಮ್ಮ ಆಪ್ತರಿಗೆ ಇವ್ರು ಕೊಡ್ತಾ ಇದ್ದಾರೆ. ಇವ್ರು ಪಿ ಎ ಮಗನಿಗೆ ಕೊಟ್ಟಿದ್ದಾರೆ ಇವ್ರು ಟೆಂಡರ್. ಇವರು ಅವನ ಮಗ ಬೇರೆಯವ್ರಿಗೆ ಕೊಟ್ಟಿದ್ದಾನೆ. PA ಮಗ ಬೇರೆಯವ್ರಿಗೆ ಕೊಟ್ಟಿದ್ದಾನೆ ಟೆಂಡರ್ನಾಗ ಕೆಲಸ ಮಾಡ್ಲಿಕ್ಕೆ. ಗೊತ್ತಿದ್ದಾರೆ ನನಗೆ. ಅವ 50,000 ರೂಪಾಯಿ ಕೆಲಸ ಮಾಡಿದ್ದಾನೆ. 4.5 ಲಕ್ಷ ರೂಪಾಯಿ ಅವ ತಿಂತಾ ಇದ್ದಾನೆ. ಅವಾಗ ಯಾರ್ಯಾರು ತಿಂತಾ ಇದಾರೆ, ಯಾರ್ಯಾರಿಗೆ ಗೊತ್ತಿಲ್ಲ. ಬಟ್ ಇದು ಕನ್ಫರ್ಮ್ ಆಗಿ ಇದ್ರ ಮ್ಯಾಗ ಕೆಲಸ ಆಗಬೇಕು. ಮತ್ತೊಂದ್ಸಲ ರಿಪೀಟ್ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ನಾವು ಬಂದು ತನಿಖೆ ಮಾಡ್ತೇವೆ, ನಿಮ್ಗೆ ಕರಿತೀನದು. ಇನ್ನೂವರೆಗೂ ಇವತ್ತಿಗೆ 8 ದಿನ ಆಯ್ತು ನಾವು ಕೊಟ್ಟು, ಇನ್ನೂವರೆಗೂ ಕರೆದಿಲ್ಲ. ಯಾಕೆ? ಅಲ್ಲಿಂದ ಫೋನ್ ಬರ್ತಾ ಇದೆ, ನಮಗ್ ಬರ್ತಾ ಇಲ್ಲ, ನಮ್ಮ ಪಕ್ಷದವ್ರಿಗೆ ಬೇರೆಯವ್ರಿಗೆ ಬರ್ತಾ ಇದೆ. ಇದು ವಾಪಸ್ ಅಂತ ಹೇಳ್ರಿ ಮೇಡಮ್, ಬೇಡ ನಮ್ದಿದೆ, ನಮ್ಗೆ ಹೆಸರು ಖರಾಬ್ ಆಗ್ಲಿಕ್ಕಿಲ್ಲ ಅಂದ್ರೆ ಅಷ್ಟು ಮಂದಿ ಶಾಮಿಲ್ ಇದ್ದಿರ್ಬೋದು ನನ್ಗನ್ಸಬೇಟಿ. ಇದು ಕೆಲಸ ಆಲೇಬೇಕು ಜಲ್ದ್ ಸೆ ಜಲ್ದ್. ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳೋದು ಇಷ್ಟೇ. ಅವ್ರು ಹೇಳ್ತಿರು, ನಾವು ಯಾವಾಗ ಭೀ ಬೆಂಬಲ ಕೊಡ ಅಂತಂದ್ರು. ಇವತ್ತೇನ್ ಬೆಂಬಲ ಆಗ್ತಾ ಇದೆ? ನಿಮ್ಮ ಅಲ್ಲಂಪ್ರಭು ಕ್ಷೇತ್ರದಾಗ ಆಗ್ತಾ ಇದ್ರೆ, ಒಂದು ಶಾಸಕರ ಅವ್ರ ಕ್ಷೇತ್ರದಾಗ ಆಗ್ತಾ ಇರೋದು. ಅಷ್ಟ ಆದ್ರೆ ಬಿ ಗಮನಕ್ಕೆ ಬರ್ತಾ ಇಲ್ಲ ಇವರಿಗೆ. ಇನ್ನ ಹೇಳಿಷ್ಟೇ, ಅದ್ರ ಇವರು 8 ದಿನದಾಗ ಮಾಡಿಲ್ಲ ಅಂದ್ರೆ ನಮ್ JDS ಕಡೆಯಿಂದ ಒಂದ್ ದೊಡ್ಡ ಪ್ರೊಟೆಸ್ಟ್ ಆಗಿ ನಾವು ಮಾಡ್ತೇವೆ. ನಮ್ದು ಪಾರ್ಟಿದಾಗ ಇದಾರೆ ಎಲ್ಲರೂ, ಅವ್ರಿಗೆ ಮಾಡ್ತಾ ಇದಾರೆ. ಅವ್ರ ಆಪ್ತರ, ಅವ್ರ ರಿಲೇಟಿವ್ ಅವ್ರಿಗೆ ಮಾಡ್ತಾ ಇದಾರೆ. ಅವ್ರಿಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಅದು ತಡೆ ಹಾಕ್ರಿ, ಅದು ಮಾಡಬೇಡ್ರಿ. ಅವ್ರದ್ದು ಏನಿದೆ ಕೆಲಸ, ಅವ್ರು ಕೆಲಸ ಮಾಡ್ಬೇಕು, ಅದು ಫಾಲೋ ಮಾಡ್ಬೇಕು. ನಾವು ಲೆಟರ್ ಕೊಟ್ಟಿದ್ದೇವೆ, ಆ ಲೆಟರ್ ಫಾಲೋ ಮಾಡಿ ನಮ್ಗೆ ಕರಿಬೇಕಿತ್ತು. ಅವ್ರು ಕರೀತಾ ಇಲ್ಲ. ಅಂದ್ರೆ 5 ಲಕ್ಷ ಸಣ್ಣ ಅಮೌಂಟ್ ಇಲ್ಲ. ಇವ್ರ ದುಡ್ಡಿಲ್ಲ, ಇವ್ರ ಮನೆ ತಗೋ ಮಾಡ್ತಾ ಇಲ್ಲ. ಇವರು ಜನರ ದುಡ್ಡು, ಅದು ಜನರ ದುಡ್ಡು, ಜನರ ಸಲ ಕೆಲಸ ಮಾಡ್ಬೇಕದು. ಅದು ಬಿಟ್ಟು ಇವರು ತಮ್ಮ ಪರ್ಸನಲ್ ಆಗಿ ವ್ಯಕ್ತಿಗಳು ಮಾಡ್ತಾ ಇದಾರೆ. ಅವರು ನಾ ಹೇಳೋದು ಇಷ್ಟೇ, ಅದು ರೋಡ್ ಮತ್ತೊಂದ್ಸಲ ಆದ ಕೆಲಸ ಪೂರ್ತಿ ರೋಡ್ ಆಗಬೇಕು. ಅದು ಆಗಿದೆ 50 ಫೀಟ್ ಆಗಿದೆ, ಖಾಲಿ ಪೂರ್ತಿ ಆಗ್ಬೇಕದು. ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅವರು ತಮ್ಮ ಕಾಂಟ್ರಾಕ್ಟರ್ಗಳು ತಮ್ಮ ಹೆಸರಿಗೆ ಎಲ್ಲಿ ಬರ್ತಾವ್ ಮಾಡ್ಕೊಂಡ್ರ ಪೂರ್ತಿ ಆಗ್ಬೇಕದು ಕೆಲಸ. ಶಾಸಕರು ಬಿ ಗಮನಕ್ಕಿದೆ, ಅವ್ರ PA ಬಿ ಗಮನಕ್ಕಿದೆ. ಬಟ್ ಅವ್ರು ಫೋರ್ಸ್ ಮಾಡ್ತಾ ಇದಾರೆ ಆಫೀಸರ್ಗಳಿಗೆ. ಇದು ಬಿಲ್ ಪಾಸ್ ಮಾಡು ಅಂತ ಹೇಳ್ತಾ ಇದಾರೆ. ಬಟ್ ಅದು ಬಿಲ್ ನಾವು ತಡೆ ಹಿಡಿದಿದ್ದೆವು ನಮ್ಮ ಪಕ್ಷದಿಂದ, ನಮ್ಮ JDS ಲಿಂದ ಎಲ್ಲರೂ ಹೋಗಿ, ನಮ್ಮ JDS ಟೀಮ್ ಹೋಗಿ ಅದು ಬಿಲ್ ನಿಂದಿರಿಸಿ ಬಿಟ್ಟಿದ್ದೆವು. ಬಟ್ ಅದು ಬಿಲ್ ಕೆಲಸ ಆಗಬೇಕು, ಬಿಲ್ ಪಾಸ್ ಆಗಬೇಕು. ಕೆಲಸ ಆದ್ಮೇಲೆ ಬಿಲ್ ಪಾಸ್ ಆಗಬೇಕು. ಮತ್ತೊಂದ್ಸಲ ರಿಪೀಟ್ ಕೆಲಸ ಆಗಬೇಕು, ಪೂರ್ತಿ ರೋಡ್ ಆಗಬೇಕು. ನಮ್ಗೆ ಎಷ್ಟೇ ಹೇಳೋದು JDS ಇದರಿಂದ. ಬಟ್ ಆಗಿಲ್ಲ ಅಂದ್ರೆ 8 ದಿನದಾಗ ನಾವು ಒಂದು ದೊಡ್ಡಾಗಿ ಕೆಲಸ ಮಾಡಿಲ್ಲ. ಅಲ್ಲಿ ಮುರುಮ್ ಹಾಕಿ ರೋಲರ್ ಮಾಡಿದಿರ್ತದೆ. ಅವ್ರು ಏನ್ ಮಾಡಿದ್ದಾರೆ, ಖಾಲಿ ಮ್ಯಾಲಿಂಗ್ ಮಾಡ್ರಿ. ಅವರು CC ರೋಡ್ ಅಂದ್ರೆ ಡಸ್ಟ್ ಹಾಕಿ ಮತ್ತ ಕಂಕರ್ ಹಾಕಿ ಅಷ್ಟೇ ಮಾಡ್ಬಿಟ್ರ. ಸುಮ್ಮನೆ ಹೆಸರಿಗೆ ಮಾಡ್ಬಿಟ್ರ. ಅವ್ರು ಅರ್ಧ ಇಂಚ್ ಬಿಲ್ ಅದು ಕೆಲಸ ಮಾಡಿದವ್ರು. ಮೊನ್ನೆ ಎಲ್ಲ ಮೀಡಿಯಾ ಮುಖಾಂತರ ತೋರಿಸಿದವ. ಅದು ಆದ್ರೆ ಅವರು ಫೋನ್ ಮಾಡ್ತಾ ಇದಾರೆ ಎಲ್ಲರಿಗೆ, ನಮ್ಮ ಮಾಡ್ತಾ ಇಲ್ಲ. ನಮ್ಮ ಮಾಡಿದ್ರು ನಾವು ಇದು ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಮಾಡ್ತಾ ಇದಾರೆ. ಬಟ್ ಇದು ಕೆಲಸ ಆಲೇಬೇಕು. ಶಾಸಕರಿಗೆ ಗೊತ್ತಿದೆ ಅದು, ಶಾಸಕರಿಗೆ ಮತ್ ಶಾಸಕರ ಮಗಳಿಗೆ ಗೊತ್ತಿದೆ ಅದು. ಇವತ್ತು ಹೇಳ್ತಾ ಇದ್ದೀನಿ ನಾನು. ಅವ್ರ ಆಪ್ತಿರಿದ್ದಾರೆ. ಅವರು ಊರಿನ ಜನ ಅದೇ ಹೇಳ್ತಾ ಇದಾರೆ, ಇದು ಅವ್ರ ಕೆಲಸ ಪೂರ್ತಿ ಆಗ್ಬೇಕು. ಅಂದ್ರೆ ಇಬ್ಬರಿದ್ದಾರೆ ಅಲ್ಲಿ, ಅವ್ರ ಆಪ್ತರು, ಅಲ್ಲಂ ಪ್ರಭು ಅವ್ರ ಆಪ್ತರು ಇಬ್ಬರು ಹುಡುಗರಿದ್ದಾರೆ ಅಲ್ಲಿ. ಆ ಹುಡುಗರು ಸೆಲೆಕ್ಟ್ ಇವ್ರು ಮಾಡ್ತಾ ಇದಾರೆ. ಕಮ್ಯುನಿಟಿ ಸೆಲೆಕ್ಟ್ ಇವತ್ತು ಹೇಳ್ತಾ ಇದೀನಿ ನಾ. ಅವ್ರು ಕಮ್ಯುನಿಟಿ ಸೆಲೆಕ್ಟ್ ಮಾಡ್ತಾ ಇದಾರೆ. ಅವ್ರು ಮತ್ತೇನಿಲ್ಲ. ಅವನಿಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಹುಡುಗರು.